ಹಲೋ ಎವ್ರಿವನ್, UPSC ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಪೊಲಿಟಿಯಲ್ಲಿ ನಾವು ಇವತ್ತು ಆರ್ಟಿಕಲ್ 29-30 ಇದರ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕಿದ್ದೇವೆ. ಮೊದಲು ಹೇಳಿದ್ದೆ, ಇಲ್ಲಿ ಒಂದು ಸಾರಿ ಕೇಳಿ ಆದಮೇಲೆ ನೋಟ್ಸ್ ಏನಾದರೂ ಮಾಡ್ಕೊಂಡಾದಮೇಲೆ ಲಕ್ಷ್ಮೀಕಾಂತರಿಗೆ ಇದಕ್ಕೆ ಸಂಬಂಧಪಟ್ಟ ಒಂದು ಮಾಹಿತಿಯನ್ನು ಸರಿಯಾಗಿ ಓದ್ಕೊಳ್ಳಿ. ಅದಾದ ನಂತರ ಈವ್ನಿಂಗ್ ಲೈವ್ ಅಥವಾ ನಾನು ಇಲ್ಲಿ ರಿವಿಷನ್ ಲೈವ್ ಅಂತ ಮಾಡ್ತಾ ಇರ್ತೀನಿ, ಅದನ್ನು ಅಟೆಂಡ್ ಮಾಡಬಹುದು. ಸಮಯ ಸಿಕ್ತಾಗಿಲ್ಲ ಅದನ್ನು ನೋಡಿಕೊಂಡ್ರೆ ಅಲ್ಲಿ ಕ್ವಶನ್ MCQ ಥರ ಕೇಳ್ತಾ ಇದ್ದೇನೆ. ನೆಕ್ಸ್ಟ್ ಸದ್ಯಕ್ಕೆ ಲಕ್ಷ್ಮೀಕಾಂತ್ ಮೊದಲನೇ ಚಾಪ್ಟ್ರಿಂದ ಎಲ್ಲ ಚಾಪ್ಟರ್ನ ಕವರ್ ಮಾಡ್ತಾ ಹೋಗ್ತಾ ಇದ್ದೀವಿ. ಒಂದೊಂದೇ ಚಾಪ್ಟರ್ ಬಗ್ಗೆ ರಿವಿಷನ್ ಇರುತ್ತೆ. ಆ ರಿವಿಷನನ್ನು ಅಟೆಂಡ್ ಮಾಡೋದ್ರ ಮೂಲಕ ನಿಜವಾಗ್ಲೂ ಎಷ್ಟು ನೆನಪಿದೆ ಅಂತ ನೀವು ಚೆಕ್ ಮಾಡ್ಕೊಳ್ಬಹುದು. ಹಾಗೆ ಅರ್ಥ ಆಗೋದು ಮಾತ್ರ ಮುಖ್ಯ ಅಲ್ಲ, ಅರ್ಥ ಆಗಲೇಬೇಕು. ಅರ್ಥ ಆಗೋದ್ರ ಜೊತೆ ಎಕ್ಸಾಮಲ್ಲೂ ನೆನಪಾಗಬೇಕು. ಅದಕ್ಕೆ ಬಹಳ ಸಾರಿ ಟೆಸ್ಟ್ ತೊಗೋಬೇಕು. ಹೇಗಾಗುತ್ತೋ ಆ ಥರ ಎಲ್ಲ ಟೆಸ್ಟ್ ತಗೊಳ್ತಾ ಹೋಗಿ. ಮೊದಲು ಬೇಸಿಕ್ ರೌಂಡನ್ನು ಮಾಡ್ತಾ ಇದ್ದೀವಿ. ಈಗ ಇದಾದ ನಂತರ ಅಡ್ವಾನ್ಸ್ಡ್ ರೌಂಡ್ ಸಹ ಇರುತ್ತೆ. ಮತ್ತು ಮುಂದೆ ಇದನ್ನು ಅಟೆಂಡ್ ಮಾಡಿದರೆ ನಿಮ್ಗೆ ಹೆಲ್ಪ್ ಆಗ್ಬೋದು. ಇವತ್ತು ಆರ್ಟಿಕಲ್ 29 ಬಗ್ಗೆ ನೋಡೋಣ. ಫಸ್ಟು ಯಾವುದ್ರ ಬಗ್ಗೆ ಇರೋದು ಇದು? ಪ್ರೊಟೆಕ್ಷನ್ ಆಫ್ ಇಂಟ್ರೆಸ್ಟ್ ಆಫ್ ಮೈನಾರಿಟೀಸ್. ಮೈನಾರಿಟೀಸ್ ಅಂತಂದರೆ ಅಲ್ಪಸಂಖ್ಯಾತರು, ಅವರ ಒಂದು ಹಕ್ಕುಗಳನ್ನು ರಕ್ಷಿಸಲಿಕ್ಕೋಸ್ಕರ ಇರುವಂತಹ ಒಂದು ಆರ್ಟಿಕಲ್ ಇದು. ಏನು ಹೇಳ್ತಾ ಇದೆ? ಎನಿ ಸೆಕ್ಷನ್ ಆಫ್ ಸಿಟಿಸನ್ಸ್ ಹ್ಯಾವಿಂಗ್ ಡಿಸ್ಟಿಂಕ್ಟ್ ಲ್ಯಾಂಗ್ವೇಜ್, ಸ್ಕ್ರಿಪ್ಟ್ ಆರ್ ಕಲ್ಚರ್ ಹ್ಯಾಸ್ ದಿ ರೈಟ್ ಟು ಕನ್ಸರ್ವ್ ಇಟ್. ಇಲ್ಲಿ ನೋಡಿ, ಎನಿ ಸೆಕ್ಷನ್ ಆಫ್ ಸಿಟಿಸನ್ ಅಂತ ಹೇಳ್ತಾ ಇದ್ದಾರೆ. ಎನಿ ಸೆಕ್ಷನ್ ಅಂತಂದರೆ ಅಲ್ಲಿ ಮೈನಾರಿಟಿ ಬರೋದಿಲ್ಲ ಅಲ್ವಾ? ಆ ಒಂದು ಟರ್ಮ್ನಲ್ಲಿ ಮೈನಾರಿಟಿ ಮೆನ್ಷನ್ ಆಗಿಲ್ಲ. ಅಂದರೆ ಅದರ್ಥ ಏನು? ಈವನ್ ಮೆಜಾರಿಟಿ ಗ್ರೂಪ್ಸ್ಗಳು ಸಹ ದೇ ಕ್ಯಾನ್ ಕ್ಲೇಮ್ ಪ್ರೊಟೆಕ್ಷನ್ ಇಫ್ ದೇ ಹ್ಯಾವ್ ಅ ಡಿಸ್ಟಿಂಕ್ಟ್ ಲ್ಯಾಂಗ್ವೇಜ್, ಸ್ಕ್ರಿಪ್ಟ್ ಆರ್ ಕಲ್ಚರ್. ಯಾವುದೊಂದು ಮೆಜಾರಿಟಿ ಗ್ರೂಪ್ ಇದೆ, ಅದಕ್ಕೆ ಅದರದ್ದೇ ಆದಂತಹ ಒಂದು ಸಪ್ರೇಟ್ ಲ್ಯಾಂಗ್ವೇಜು, ಸ್ಕ್ರಿಪ್ಟು, ಕಲ್ಚರ್ ಇದ್ದರೆ ಆಗಲೂ ಸಹ ಅದು ಅದನ್ನು ಕನ್ಸರ್ವ್ ಮಾಡಲಿಕ್ಕೆ ಹಕ್ಕನ್ನು ಹೊಂದಿರುತ್ತೆ. ಸೊ ವರ್ಡ್ ಮೈನಾರಿಟಿ ಇಸ್ ನಾಟ್ ಯೂಸ್ಡ್ ಇನ್ ಕ್ಲಾಸ್ 1. ಸೊ ಈವನ್ ಮೆಜಾರಿಟಿ ಗ್ರೂಪ್ಸ್ ಆರ್ ಪ್ರೊಟೆಕ್ಟೆಡ್ ಇಫ್ ದೇ ಹ್ಯಾವ್ ಡಿಸ್ಟಿಂಕ್ಟ್ ಲ್ಯಾಂಗ್ವೇಜ್, ಸ್ಕ್ರಿಪ್ಟ್ ಆರ್ ಕಲ್ಚರ್. ಇದಾದ ನಂತರ ಇನ್ನೊಂದು ಕ್ಲಾಸ್ ಇದೆ ಇದರಲ್ಲಿ, ಪ್ರೊಟೆಕ್ಷನ್ ಫ್ರಮ್ ಡಿಸ್ಕ್ರಿಮಿನೇಷನ್ ಇನ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್. ಅಲ್ವಾ? ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಮುಖ್ಯವಾಗಿ ಪ್ರೊಟೆಕ್ಷನ್ ಸಿಗಬೇಕು. ಯಾವುದರಿಂದ? ಡಿಸ್ಕ್ರಿಮಿನೇಷನ್, ತಾರತಮ್ಯ ಮಾಡಬಾರ್ದು. ನೋ ಸಿಟಿಸನ್ ಶಾಲ್ ಬಿ ಡಿನೈಡ್ ಅಡ್ಮಿಷನ್ ಇನ್ ಸ್ಟೇಟ್ ರನ್ ಆರ್ ಸ್ಟೇಟ್ ಏಡೆಡ್ ಇನ್ಸ್ಟಿಟ್ಯೂಷನ್ಸ್ ಓನ್ಲಿ ಆನ್ ದಿ ಗ್ರೌಂಡ್ಸ್ ಆಫ್ ರಿಲಿಜನ್, ರೇಸ್, ಕಾಸ್ಟ್, ಲ್ಯಾಂಗ್ವೇಜ್. ಅದರ ಅರ್ಥ ಏನು? ಯಾವುದೇ ಒಬ್ಬ ಸಿಟಿಸನ್ ಇರ್ಬೋದು, ನೆನಪಿಟ್ಕೊಳ್ಬೇಕಾಗಿರೋದು ಸಿಟಿಸನ್ನು. ಎಲ್ಲರಿಗೂ ಸಿಕ್ಕೋದಿಲ್ಲ ಸಿಟಿಸನ್ಸಿಗೆ. ನೋ ಸಿಟಿಸನ್ಸ್ ಕ್ಯಾನ್ ಬಿ ಡಿನೈಡ್ ಅಡ್ಮಿಷನ್. ಸ್ಟೇಟ್ ರನ್ ಅಂತಂದರೆ ದೇಶ, ರಾಜ್ಯ, ಸರ್ಕಾರನ ನಡೆಸ್ತಾ ಇರೋದು, ಅಥವಾ ಸ್ಟೇಟ್ ಏಡೆಡ್, ಸರ್ಕಾರದಿಂದ ಸಹಾಯವನ್ನು ಪಡ್ಕೊಳ್ತಾ ಇರುವಂಥ ಯಾವುದೇ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇರಲಿ, ಅದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ರಿಲಿಜನ್ನು, ರೇಸು, ಕಾಸ್ಟು, ಲ್ಯಾಂಗ್ವೇಜು ಅಂತ ಹೇಳಿಕೊಂಡು ಯಾರಿಗೇ ಆದರೂ ಅಡ್ಮಿಷನ್ ಡಿನೈ ಮಾಡೋ ಹಾಗಿಲ್ಲ, ಪ್ರವೇಶಾತಿಯನ್ನು ನಿರ್ಬಂಧಿಸೋ ಹಾಗಿಲ್ಲ. ಅರ್ಥ ಏನು? ಪ್ರತಿಯೊಬ್ಬರಿಗೂ ಈಕ್ವಲ್ ಆ್ಯಕ್ಸೆಸ್ ಸಿಗಬೇಕು. ಒಂದು ಪಬ್ಲಿಕ್ ಫಂಡೆಡ್ ಎಜುಕೇಷನ್ ಅಲ್ವಾ, ಸ್ಟೇಟ್ ರನ್ ಅಥವಾ ಸ್ಟೇಟ್ ಏಡೆಡ್ ಅಂತಂದರೆ ಜನರ ಒಂದು ಹಣದಿಂದ ನಡೀತಾ ಇರೋದು. ಹಾಗಾಗಿ ಅಲ್ಲಿ ಎಲ್ಲರಿಗೂ ಈಕ್ವಲ್ ಆ್ಯಕ್ಸೆಸ್ ಇರಬೇಕು. ಸೊ ಯು ಕೆನಾಟ್ ರೆಫ್ಯೂಸ್ ಅಡ್ಮಿಷನ್ ಓನ್ಲಿ ಬಿಕಾಸ್ ಸಮ್ಒನ್ ಇಸ್ ಸ್ಪೀಕಿಂಗ್ ಡಿಫ್ರೆಂಟ್ ಲ್ಯಾಂಗ್ವೇಜ್ ಆರ್ ಡಿಫ್ರೆಂಟ್ ರಿಲಿಜನ್. ಯಾವುದೋ ರಿಲಿಜನ್ನಿಗೆ ಸೇರ್ಕೊಂಡಿರೋರು ಅಥವಾ ಯಾವುದೋ ಲ್ಯಾಂಗ್ವೇಜ್ ಮಾತಾಡ್ತಾ ಇರೋರು ಅಂತ ಅವರಿಗೆ ನೀವು ಅಡ್ಮಿಷನ್ ಡಿನೈ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಈಕ್ವಲ್ ಆ್ಯಕ್ಸೆಸ್ ಟು ಎಜುಕೇಷನ್ ಇಸ್ ಗ್ಯಾರಂಟೀಡ್. ಇದಾದ ಮೇಲೆ ಮೈನಾರಿಟಿ ಅವರಿಗೆ ಸಂಬಂಧಪಟ್ಟ ಹಾಗೆ ರೈಟ್ ಆಫ್ ಮೈನಾರಿಟೀಸ್ ಟು ಎಸ್ಟಾಬ್ಲಿಷ್ ಆ್ಯಂಡ್ ಅಡ್ಮಿನಿಸ್ಟರ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್. ರೈಟ್ ಆಫ್ ಮೈನಾರಿಟಿ ಇದು ಸಹ ಅಲ್ಪಸಂಖ್ಯಾತರಿಗಿರುವಂಥ ಹಕ್ಕು. ಯಾವುದಕ್ಕೆ ಅಂತಂದರೆ ಎಸ್ಟಾಬ್ಲಿಷ್ ಮತ್ತು ಅಡ್ಮಿನಿಸ್ಟರ್. ಎಸ್ಟಾಬ್ಲಿಷ್ ಮಾಡೋದು ಅಂತಂದರೆ ಅವರು ಅವರದ್ದೇ ಆದಂಥ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳನ್ನು ಸ್ಥಾಪಿಸಬಹುದು, ಸೆಟಪ್ ಮಾಡ್ಕೋಬೋದು, ಸ್ಕೂಲ್ ಕಾಲೇಜ್ಗಳನ್ನು. ಅದರ ಜೊತೆ ಅದರ ಆಡಳಿತವನ್ನು ನೋಡ್ಕೋಬಹುದು, ಅಡ್ಮಿನಿಸ್ಟ್ರೇಷನನ್ನು. ಅದ್ರ ಜೊತೆ ಅವರ ಒಂದು ಕಲ್ಚರನ್ನು ಪ್ರಿಸರ್ವ್ ಮಾಡ್ಕೊಳ್ಬಹುದು. ಇದು ಯಾರಿಗೆ ಅಪ್ಲೈ ಆಗುತ್ತೆ? ಯಾವ ಮೈನಾರಿಟಿಗಳಿಗೆ? ರಿಲೀಜಿಯಸ್ ಮೈನಾರಿಟಿ ಮತ್ತು ಲಿಂಗ್ವಿಸ್ಟಿಕ್ ಮೈನಾರಿಟಿ, ಧಾರ್ಮಿಕವಾಗಿ ಮತ್ತು ಭಾಷೆಗೆ ಸಂಬಂಧಪಟ್ಟಂಥ ಅಲ್ಪಸಂಖ್ಯಾತರಿಗೆ ಇದು ಅಪ್ಲೈ ಆಗುತ್ತೆ. ಇದರಲ್ಲಿ ಮೊದಲನೇದು ಮೇಲೆ ಹೇಳಿದ ಹಾಗೆ, ದೇ ಹ್ಯಾವ್ ದ ರೈಟ್ ಟು ಎಸ್ಟಾಬ್ಲಿಷ್ ಆ್ಯಂಡ್ ಅಡ್ಮಿನಿಸ್ಟರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಆಫ್ ದೇರ್ ಚಾಯ್ಸ್. ಅವರ ಆಯ್ಕೆಗೆ ಸಂಬಂಧಪಟ್ಟ ಹಾಗೆ ಅವರು ಅದನ್ನು ಎಸ್ಟಾಬ್ಲಿಷ್ ಮಾಡ್ಬೋದು, ಅಡ್ಮಿನಿಸ್ಟರ್ ಮಾಡ್ಬೋದು. ಒಂದು ವೇಳೆ ಇಫ್ ಸ್ಟೇಟ್ ಅಕ್ವೈರ್ಸ್ ದಟ್ ಇನ್ಸ್ಟಿಟ್ಯೂಷನ್ಸ್ ಪ್ರಾಪರ್ಟಿ,
ಯಾವುದೋ ಒಂದು ಇನ್ಸ್ಟಿಟ್ಯೂಷನ್ ಇದೆ, ಆ ಇನ್ಸ್ಟಿಟ್ಯೂಷನ್ ಮೈನಾರಿಟಿ ಇನ್ಸ್ಟಿಟ್ಯೂಷನ್ನು, ಅದರ ಪ್ರಾಪರ್ಟಿಯನ್ನು ಪಬ್ಲಿಕ್ ಪರ್ಪಸ್ಸಿಗೋಸ್ಕರ ಸರ್ಕಾರ ಏನಾದರೂ ವಶಪಡಿಸ್ಕೊಂಡ್ರೆ, ಅಕ್ವೈರ್ ಮಾಡಿಕೊಂಡ್ರೆ, ಆವಾಗ ಕಾಂಪನ್ಸೇಷನ್ ಮಸ್ಟ್ ಬಿ ಫೇರ್. ಅವ್ರಿಗೆ ಪರಿಹಾರ ಕೊಡಬೇಕಲ್ವ. ಆವಾಗ ನ್ಯಾಯಯುತವಾದಂಥ ಪರಿಹಾರ ಕೊಡಬೇಕು. ಅವರ ಮೈನಾರಿಟಿ ರೈಟ್ಗಳಿಗೆ ಡ್ಯಾಮೇಜ್ ಆಗಬಾರ್ದು. ಶುಡ್ ನಾಟ್ ಡ್ಯಾಮೇಜ್ ಮೈನಾರಿಟಿ ರೈಟ್ಸ್. ಅದೇ ರೀತಿ ಸಹಾಯ ಮಾಡಬೇಕಾದ್ರೂ ವೈಲ್ ಗಿವಿಂಗ್ ಏಡ್, ಯಾವುದೇ ಒಂದು ಸಹಾಯ ಪರಿಹಾರ ಏನೇ ಇರಬಹುದು, ಈ ಏಡ್ ಕೊಡಬೇಕಾದ್ರೂ ಸ್ಟೇಟ್ ಶೆಲ್ ನಾಟ್ ಡಿಸ್ಕ್ರಿಮಿನೇಟ್ ಅಗೇನ್ಸ್ಟ್ ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸ್. ಅದರ ಅರ್ಥ ಏನು? ಮೈನಾರಿಟಿ ಇನ್ಸ್ಟಿಟ್ಯೂಷನ್ ಅಂತ ಡಿಸ್ಕ್ರಿಮಿನೇಟ್ ಮಾಡೋ ಹಾಗಿಲ್ಲ. ಸರ್ಕಾರದಿಂದ ಅನುದಾನ ಬಂದಿರುತ್ತೆ, ಅನುದಾನ ಕೊಡಬೇಕಾದ್ರೆ ಇವರನ್ನು ಸಹ ಬೇರೆ ಒಂದು ಇನ್ಸ್ಟಿಟ್ಯೂಷನ್ಗಳ ಥರನೇ ಟ್ರೀಟ್ ಮಾಡಬೇಕಾಗತ್ತೆ, ಡಿಸ್ಕ್ರಿಮಿನೇಟ್ ಮಾಡಬಾರ್ದು. ಇನ್ನು ಕೆಲವೊಂದು ಅಡಿಷನಲ್ ಪಾಯಿಂಟ್ ಇದೆ, ಅದನ್ನು ನೋಡೋದಾದರೆ, ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸ್ ಹ್ಯಾವ್ ದ ರೈಟ್ ಟು ಟೀಚ್ ಚಿಲ್ಡ್ರನ್ ಇನ್ ದರ್ ಓನ್ ಲ್ಯಾಂಗ್ವೇಜ್. ಅವರ ಒಂದು ಲಿಂಗ್ವಿಸ್ಟಿಕ್ ಮತ್ತು ಕಲ್ಚರಲ್ ಐಡೆಂಟಿಟಿಯನ್ನು ಪ್ರಿಸರ್ವ್ ಮಾಡಲಿಕ್ಕೆ ಅವರೇನು ಮಾಡ್ಬೋದು, ಮಕ್ಕಳಿಗೆ ಅವರದ್ದೇ ಆದಂಥ ಒಂದು ಭಾಷೆಯಲ್ಲಿ ಶಿಕ್ಷಣವನ್ನು ಕೊಡಬಹುದು. 3 ಥರದ ಮೈನಾರಿಟಿ ಇನ್ಸ್ಟಿಟ್ಯೂಷನ್ಗಳನ್ನು ಮೆನ್ಷನ್ ಮಾಡ್ತಾರೆ. ಅದರ ಜೊತೆ ಮೊದಲನೇವರು ಯಾರು, ಒಂದು ಮಾನ್ಯತೆಯೂ ಬೇಕು, ಸರ್ಕಾರದ ರೆಕಗ್ನಿಷನ್ ಬೇಕು, ಮತ್ತು ಏಡ್ ಸಹ ಬೇಕು, ಸಹಾಯ ಅನುದಾನ ಇದೆಲ್ಲ ಬೇಕು. ಹಾಗಿದ್ರೆ ಏನಾಗ್ಬಿಡುತ್ತೆ, ಅವರಿಗೆ ಆಟೋನಮಿ ಜಾಸ್ತಿ ಇರೋದಿಲ್ಲ. ಯಾಕಂದರೆ ಸರ್ಕಾರದ ಒಂದು ರೆಗ್ಯುಲೇಷನ್ಗಳು, ನಿಯಂತ್ರಕ ವ್ಯವಸ್ಥೆಗಳು ಅದರಲ್ಲಿ ಜಾಸ್ತಿ ಇರುತ್ತೆ. ರೆಕಗ್ನಿಷನ್ನು ಬೇಕು, ಏಡು ಬೇಕು ಅಂತಂದರೆ ಆವಾಗ ಆಟೋನಮಿ ಕಡಿಮೆ ಇರುತ್ತೆ. ರೆಕಗ್ನಿಷನ್ ಮಾತ್ರ ಬೇಕು ಅಂತಂದರೆ ಮೀಡಿಯಮ್ ಆಟೋನಮಿ ಇರುತ್ತೆ, ರೆಕಗ್ನಿಷನ್ ಮಾತ್ರ, ಮತ್ತು ಸಹಾಯ ಏನು ಬೇಡ. ಅದಾದಮೇಲೆ ನೈದರ್ ರೆಕಗ್ನಿಷನ್ ನಾರ್ ಏಡು ಅವಶ್ಯಕತೆ ಇಲ್ಲ, ರೆಕಗ್ನಿಷನ್ನು ಬೇಡ ಅಂತಂದರೆ ಆವಾಗ ಮ್ಯಾಕ್ಸಿಮಮ್ ಆಟೋನಮಿ ಇರುತ್ತೆ. ಇದಾದ ನಂತರ ಸುಪ್ರೀಂ ಕೋರ್ಟ್ ಏನೋ ಒಂದು ಕೇಸ್ ಬಹಳ ಇಂಪಾರ್ಟೆಂಟ್, ಮಲಂಕಾರ ಸಿರಿಯಾನ್ ಕ್ಯಾಥೋಲಿಕ್ ಕಾಲೇಜ್ ಕೇಸ್ ಅಂತ 2006ರದ್ದು. ಅದರಲ್ಲಿ ಈ ಮೈನಾರಿಟಿ ಇನ್ಸ್ಟಿಟ್ಯೂಷನ್ಗಳು ಏನೇನು ಮಾಡಬಹುದು ಅನ್ನೋದ್ರ ಬಗ್ಗೆ ಕೋರ್ಟು ಹೇಳ್ತಾ ಹೋಗುತ್ತೆ, ಮತ್ತು ಸರ್ಕಾರ ಏನನ್ನು ನಿಯಂತ್ರಿಸಬಹುದು ಅನ್ನೋದ್ರ ಬಗ್ಗೆ ಸಹ ಅದು ಹೇಳ್ತಾ ಹೋಗುತ್ತೆ. ಮೊದಲನೇದು, ಈ ಮೈನಾರಿಟಿ ಇನ್ಸ್ಟಿಟ್ಯೂಷನ್ಗಳು ಏನು ಮಾಡಬಹುದು, ಅವರು ಅವರ ಗವರ್ನಿಂಗ್ ಬಾಡಿಯನ್ನು, ಆಡಳಿತ ಒಂದು ಯಾರು ನಡೆಸಬೇಕು, ಹೇಗಿರಬೇಕು ಅನ್ನೋದನ್ನು ಅವರೇ ಚೂಸ್ ಮಾಡ್ಬೋದು. ಅಲ್ಲಿ ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಸ್ಟಾಫನ್ನು ಅಪಾಯಿಂಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಮತ್ತು ಎಲಿಜಿಬಲ್ ಸ್ಟೂಡೆಂಟ್ಗಳನ್ನ ಅಡ್ಮಿಟ್ ಮಾಡ್ಕೊಳ್ಳೋದು, ಫೀ ಸ್ಟ್ರಕ್ಚರನ್ನು ಸೆಟ್ ಮಾಡೋದು, ಮತ್ತು ರೀಸನೇಬಲ್ ಆಗಿರಬೇಕು. ಹೇಗೆ ಬೇಕು ಹಾಗೆ ಬಹಳ ಎಕ್ಸ್ಟ್ರೀಮಾಗಿ ಏನೇನೋ ಮಾಡೋ ಹಾಗಿಲ್ಲ, ಆದರೆ ರೀಸನೇಬಲ್ ಆಗಿರುವಂಥ ಕ್ರಮಗಳನ್ನು ಅವ್ರು ಕೈಗೊಳ್ಬೋದು. ಅದ್ರ ಜೊತೆ ಆ ಒಂದು ಪ್ರಾಪರ್ಟಿ ಮತ್ತು ಅಸೆಟ್ ಇರುತ್ತಲ್ವ, ಆ ಅಸೆಟನ್ನು, ಪ್ರಾಪರ್ಟಿಯನ್ನು ಆ ಇನ್ಸ್ಟಿಟ್ಯೂಷನಿನ ಬೆನಿಫಿಟಿಗೋಸ್ಕರ ಮಾತ್ರ ಬಳಸ್ಕೋಬೇಕು. ಅದರ ಅರ್ಥ ಏನು, ಯಾವುದೋ ಮೈನಾರಿಟಿ ಇನ್ಸ್ಟಿಟ್ಯೂಷನ್ ಹೆಡ್ ಒಬ್ಬರು ಆಗಿರ್ತಾರೆ, ಅವರು ಆ ಒಂದು ಸಂಸ್ಥೆಯ ಪ್ರಮುಖವಾದಂಥ ಅಸೆಟ್ಗಳನ್ನು ತನ್ನ ವೈಯಕ್ತಿಕ ದುರುದ್ದೇಶಕ್ಕೆ ಬಳಸ್ಕೊಂಡ್ಬಿಡ್ತಾರೆ. ಆದರೆ ಹಾಗಾಗಬಾರ್ದು. ಪ್ರಾಪರ್ಟಿ ಅಸೆಟ್ಗಳನ್ನು ಇನ್ಸ್ಟಿಟ್ಯೂಷನ್ನ ಬೆನಿಫಿಟಿಗೆ ಮಾತ್ರ ಬಳಸ್ಕೋಬೇಕಾಗತ್ತೆ. ಸರ್ಕಾರ ಯಾವ ನಿಯಂತ್ರಕ ಕ್ರಮಗಳನ್ನು ಕೈಗೊಳ್ಳಬಹುದು ಅಂತಂದರೆ, ವಾಟ್ ಕೈಂಡ್ ಆಫ್ ರೆಗ್ಯುಲೇಷನ್ಸ್ ಆರ್ ಅಲೌಡ್. ಸರ್ಕಾರ, ದ ಗೌರ್ಮೆಂಟ್ ಕ್ಯಾನ್ ಇಂಪೋಸ್ ರೆಗ್ಯುಲೇಷನ್ಸ್ ಆನ್ ದಿ ಬೇಸಿಸ್ ಆಫ್ ಆರ್, ಯಾವುದ್ರ ಮೇಲೆ ಮುಖ್ಯವಾಗಿ ಅಂತ ಕೆಳಗಡೆ ಕೊಟ್ಟಿದ್ದೇವೆ ನೋಡಿ. ರೆಗ್ಯುಲೇಷನಲ್ಲಿ ಯಾವುದಕ್ಕೋಸ್ಕರ ಇರೋದು, ಟು ಎನ್ಶ್ಯೂರ್, ಮೊದಲನೇದು ಎಜುಕೇಷನ್ ಸ್ಟ್ಯಾಂಡರ್ಡ್, ಶಿಕ್ಷಣ ವ್ಯವಸ್ಥೆ ಯಾವ ಥರ ಇರಬೇಕು ಅಂತಂದರೆ ಯಾವ ಥರ ಕ್ವಾಲಿಟಿ ಇರಬೇಕು, ಗುಣಮಟ್ಟ ಯಾವ ಥರ ಇರಬೇಕು, ಎಜುಕೇಷನ್ ಸ್ಟ್ಯಾಂಡರ್ಡನ್ನು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ರೆಗ್ಯುಲೇಷನನ್ನು, ನಿಯಂತ್ರಕ ಕ್ರಮಗಳನ್ನು ಹೇರಬಹುದು. ಅದರ ಜೊತೆ ಸ್ಟೂಡೆಂಟು ಮತ್ತು ಟೀಚರ್ಸ್ಗಳ ವೆಲ್ಫೇರ್ಗೆ ಸಂಬಂಧಪಟ್ಟ ಹಾಗೆ ರೆಗ್ಯುಲೇಷನ್ಗಳನ್ನು ತರಬಹುದು. ಕರಿಕ್ಯುಲಮ್ ಯಾವ ಥರ ಇರಬೇಕು, ಸಿಲೆಬಸ್ ಯಾವ ಥರ ಇರಬೇಕು ಅನ್ನೋದನ್ನು ಸಹ ಡಿಸೈಡ್ ಮಾಡ್ಬೋದು. ಕ್ವಾಲಿಫಿಕೇಷನ್ ಮತ್ತು ಅಪಾಯಿಂಟ್ಮೆಂಟ್ ಆಫ್ ಸ್ಟಾಫ್, ಯಾವ ಥರ ಕ್ವಾಲಿಫಿಕೇಷನ್ ಇರಬೇಕು ಸ್ಟಾಫ್ಗಳದ್ದು, ಅಪಾಯಿಂಟ್ಮೆಂಟ್ ಯಾವ ಥರ ಆಗಬೇಕು ಅನ್ನೋದನ್ನು ಸರ್ಕಾರ ನಿಯಂತ್ರಕ ಕ್ರಮಗಳನ್ನು ತರಬಹುದು. ಅದರ ಜೊತೆ ಯಾವುದೇ ಎಕ್ಸ್ಪ್ಲಾಯ್ಟೇಷನ್ ಆಗಬಾರ್ದು ಅಲ್ವಾ, ದೌರ್ಜನ್ಯಗಳಾಗಬಾರ್ದು. ದೌರ್ಜನ್ಯವನ್ನು ತಡೆ ಹಿಡಿಲಿಕ್ಕೋಸ್ಕರ ಸರ್ಕಾರ ರೆಗ್ಯುಲೇಷನ್ಗಳನ್ನು ಜಾರಿಗೆ ತರಬಹುದು. ಆದರೆ ಹಾಗೆ ಮಾಡಬೇಕಾದ್ರೆ ನೋಡಿ, ದೀಸ್ ರೆಗ್ಯುಲೇಷನ್ ಶುಡ್ ನಾಟ್ ವೈಲೇಟ್ ಆರ್ಟಿಕಲ್ 30 ಆ್ಯಂಡ್ ಇಟ್ ಡು ನಾಟ್ ವೈಲೇಟ್ ಆಲ್ಸೋ. ಅಂದರೆ ಇದು ಯಾವುದು ರೆಗ್ಯುಲೇಷನ್ ತರಬೇಕಾದ್ರೆ ಆರ್ಟಿಕಲ್ 30 ವೈಲೇಟ್ ಆಗಬಾರ್ದು, ಮತ್ತು ಅವರ ಕೋರ್ ರೈಟ್ ಆಫ್ ಅಡ್ಮಿನಿಸ್ಟ್ರೇಷನ್ ಪ್ರಿಸರ್ವ್ ಆಗಿರಬೇಕು ಅಲ್ವಾ. ಅಂತಂದರೆ ಅವರ ಒಂದು ಕಲ್ಚರ್ ಇರಬಹುದು ಅಥವಾ ಅವರದ್ದು ಒಂದು ಆಡಳಿತ ಇರಬಹುದು, ಅವರಿಗೆ ಬೇಕಾಗಿರುವಂಥ ಮಹತ್ವ ಅವರಿಗೆ ಸಿಗಲೇಬೇಕು. ಅವರ ಅಡ್ಮಿನಿಸ್ಟ್ರೇಷನ್ ರೈಟು ಮುಖ್ಯವಾಗಿ ಯಾವುದೇ ಧಕ್ಕೆ ಬರಬಾರ್ದು. ಹಾಗಾದರೆ ಮೊದಲಿಂದ ನೋಡಿದ್ವಲ್ವ, ನಿನ್ನೆ ಹಿಂದಿನ ವಿಡಿಯೋದಲ್ಲಿ ನೋಡಿದಾಗೆ, ಕ್ಯಾನ್ ಗೌರ್ಮೆಂಟ್ ಬ್ಯಾನ್ ರಿಲಿಜಿಯಸ್ ರಿಚುವಲ್ ಇಫ್ ಇಟ್ ಹಾರ್ಮ್ ಹೆಲ್ತ್ ಆರ್ ಸೊಸೈಟಿ.
ಇದು ರಿಲಿಜನ್ಗೆ ಸಂಬಂಧಪಟ್ಟಿರೋದು. ಒಂದು ರಿಲಿಜಿಯಸ್ ರಿಚುವಲ್ ಇದೆ, ಅದು ಸಮಾಜದ ಆರೋಗ್ಯವನ್ನು ಹದಗೆಡಿಸ್ತಾ ಇದೆ, ಸಮಾಜಕ್ಕೆ ಏನಾದರೂ ತೊಂದರೆ ಕೊಡ್ತಾ ಇದೆ ಅಂತಂದರೆ ಆವಾಗ ರಿಲಿಜಿಯಸ್ ರಿಚುವಲನ್ನು ಸರ್ಕಾರ ಬ್ಯಾನ್ ಮಾಡಬಹುದಾ? ಎಸ್. ಆರ್ಟಿಕಲ್ 25 ಸಬ್ಜೆಕ್ಟೆಡ್ ಟು ಪಬ್ಲಿಕ್ ಆರ್ಡರ್, ಮೊರಾಲಿಟಿ, ಹೆಲ್ತ್. ಹೌದು, ಇದಕ್ಕೆ ಆರ್ಟಿಕಲ್ ಸಬ್ಜೆಕ್ಟಿವ್ ಆಗಿದೆ ಅಲ್ವಾ. ಪಬ್ಲಿಕ್ ಆರ್ಡರ್, ಮೊರಾಲಿಟಿ, ಹೆಲ್ತ್ಗೆ ಧಕ್ಕೆ ಬಂದರೆ ಆವಾಗ ಗೌರ್ಮೆಂಟ್ ಕ್ರಮ ಕೈಗೊಳ್ಬೋದು. ಕ್ಯಾನ್ ಅ ಸ್ಕೂಲ್ ಫೋರ್ಸ್ ಸ್ಟೂಡೆಂಟ್ ಟು ಅಟೆಂಡ್ ರಿಲಿಜಿಯಸ್ ಕ್ಲಾಸಸ್? ರಿಲಿಜಿಯಸ್ ಕ್ಲಾಸ್ನ ಅಟೆಂಡ್ ಮಾಡಲೇಬೇಕು ಅಂತ ಸ್ಕೂಲಲ್ಲಿ ಫೋರ್ಸ್ ಮಾಡ್ಬೋದಾ? ಇಲ್ಲ, ವಿತೌಟ್ ಸ್ಟೂಡೆಂಟ್ ಅವ್ರ ಗಾರ್ಡಿಯನ್ ಕನ್ಸೆಂಟ್. ನಿಮ್ಗೆ ಗೊತ್ತಿದೆ ಎಲ್ಲೆಲ್ಲಿ ಯಾವ್ಯಾವ್ದು ಅಪ್ಲೈ ಆಗುತ್ತೆ ಅಂತ. ಹಾಗಾಗಿ ಆರ್ಟಿಕಲ್ 28 ಪ್ರಕಾರ ಚಿಕ್ಕ ಮಗುವಿಗೆ ಮೊದಲು ಗಾರ್ಡಿಯನ್ ಕನ್ಸೆಂಟ್ ಇರಬೇಕು, ಅವರ ಒಪ್ಪಿಗೆ ಇರಬೇಕು. ಮತ್ತು ಅದಾದಮೇಲೆ ಸ್ಟೇಟ್ಗೆ ಸಂಬಂಧಪಟ್ಟಾಗೆ ಬೇರೆ ಇನ್ಸ್ಟಿಟ್ಯೂಷನ್ಗಳಿರುತ್ತೆ, ಅಲ್ಲಿ ಯಾವ ಥರ ಅಂತ ನೋಡಿದ್ವಿ. ಡು ಓನ್ಲಿ ಮೈನಾರಿಟೀಸ್ ಎಂಜಾಯ್ ಆರ್ಟಿಕಲ್ 29? ಆರ್ಟಿಕಲ್ 29ನಲ್ಲಿ ಮೈನಾರಿಟೀಸ್ ಮಾತ್ರ ಬರ್ತಾರಾ? ಇಲ್ಲ. ಆರ್ಟಿಕಲ್ 29(1) ಏನು ಹೇಳುತ್ತೆ? ಎನಿ ಸೆಕ್ಷನ್ ಆಫ್ ಸಿಟಿಸನ್ಸ್ ವಿತ್ ಡಿಸ್ಟಿಂಕ್ಟ್ ಲ್ಯಾಂಗ್ವೇಜ್, ಸ್ಕ್ರಿಪ್ಟ್ ಆರ್ ಕಲ್ಚರ್, ಎಲ್ಲರೂ ಇನ್ಕ್ಲೂಡ್ ಆಗಿರ್ತಾರೆ. ಮತ್ತು ಕ್ಯಾನ್ ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸ್ ಅಡ್ಮಿಟ್ ಓನ್ಲಿ ದರ್ ಕಮ್ಯುನಿಟಿ? ಅವ್ರ ಕಮ್ಯುನಿಟಿ ಮಾತ್ರ ಅಡ್ಮಿಟ್ ಮಾಡ್ಕೋಬಹುದಾ? ದೇ ಕ್ಯಾನ್ ಪ್ರಿಫರ್ ದರ್ ಕಮ್ಯುನಿಟಿ ಬಟ್ ಮಸ್ಟ್ ಮೇಂಟೈನ್ ಫೇರ್ನೆಸ್ ಸ್ಟ್ಯಾಂಡರ್ಡ್ಸ್ ಲಾ. ಅವರು ತಮ್ಮ ಕಮ್ಯುನಿಟಿಯವ್ರನ್ನೇ ಪ್ರಿಫರ್ ಮಾಡ್ಕೋಬಹುದು, ಆದರೆ ಅದರಲ್ಲೂ ಫೇರ್ನೆಸ್ ಇರಬೇಕು, ಸ್ಟ್ಯಾಂಡರ್ಡ್ಸ್ಗಳನ್ನು ಸೆಟ್ ಮಾಡ್ಕೊಂಡಿರಬೇಕು, ಲಾ ಅನ್ನು ಸರಿಯಾಗಿ ಫಾಲೋ ಮಾಡಬೇಕಾಗತ್ತೆ. ಡಸ್ ರಿಸೀವಿಂಗ್ ಏಡ್ ಫ್ರಮ್ ದಿ ಗೌರ್ಮೆಂಟ್ ರೆಡ್ಯೂಸ್ ಮೈನಾರಿಟಿ ರೈಟ್? ಸರ್ಕಾರದಿಂದ ಅನುದಾನ ಪಡ್ಕೊಂಡ್ರೆ ಅವರ ರೈಟ್ ಕಡಿಮೆ ಆಗುತ್ತಾ? ಇಲ್ಲ, ಆ ಥರ ಆಗ್ಲಿಕ್ಕೆ ಬಿಡಬಾರ್ದು. ಸ್ಟೇಟ್ ಕ್ಯಾನಾಟ್ ಡೈಲ್ಯೂಟ್ ಆರ್ಟಿಕಲ್ 30 ರೈಟ್ಸ್ ವೈಲ್ ಗಿವಿಂಗ್ ಏಡ್. ನಾವು ಅನುದಾನ ಕೊಡ್ತೇವೆ, ನಿಮಗೆ ಈ ಒಂದು ಹಕ್ಕನ್ನು ಬಿಟ್ಕೊಟ್ಬಿಡಿ ಅಂತ ಹೇಳಲಿಕ್ಕಾಗಲ್ಲ ಸರ್ಕಾರ. ಸೊ ಸ್ಟೇಟ್ ಕ್ಯಾನಾಟ್ ಡೈಲ್ಯೂಟ್ ಆರ್ಟಿಕಲ್ 30 ರೈಟ್ಸ್ ವೈಲ್ ಗಿವಿಂಗ್ ಏಡ್. ಇಸ್ ಪ್ರೊಪಗೇಷನ್ ಈಕ್ವಲ್ ಟು ಕನ್ವರ್ಷನ್? ಇಲ್ಲ, ಅಲ್ಲ. ಪ್ರೊಪಗೇಷನ್ ಬೇರೆ, ಕನ್ವರ್ಷನ್ ಬೇರೆ. ಪ್ರೊಪಗೇಷನ್ ಅಂತಂದರೆ ಬೋಧಿಸೋದು ಬೇರೆಯವರಿಗೆ, ಕನ್ವರ್ಷನ್ ಅಂತಂದರೆ ಅವರನ್ನು ಬದಲಾಯಿಸೋದು ಅಥವಾ ಬದಲಾಯಿಸಲಿಕ್ಕೆ ಫೋರ್ಸ್ ಮಾಡೋದು, ಕನ್ವರ್ಟ್ ಆಗಿ ಅಂತ ಹೇಳೋದು. ಸೊ ಪ್ರೊಪಗೇಷನ್ ಮೀನ್ಸ್ ಸ್ಪ್ರೆಡಿಂಗ್ ಟೀಚಿಂಗ್ಸ್, ಬಟ್ ಕನ್ವರ್ಷನ್ ಬೈ ಫೋರ್ಸ್ ಆರ್ ಫ್ರಾಡ್, ಥ್ರೆಟ್, ದಿಸ್ ಈಸ್ ನಾಟ್ ಅಲೌಡ್. ನೆನಪಿದೆಯಲ್ವಾ? ಇಲ್ಲಿ ತನಕ ಯಾವ್ಯಾವ ಆರ್ಟಿಕಲ್ ಆಯಿತು? ಆರ್ಟಿಕಲ್ 1, 2, 3, 4, 5, 6 ಇಂದ 30 ತನಕ ಬಂದಿದ್ದೀವಿ ನಾವು. ಹಾಗಾಗಿ ಎಲ್ಲ ಆರ್ಟಿಕಲ್ಗಳನ್ನು ಸೈಡಲ್ಲಿ ಲಾಸ್ಟಲ್ಲಿ ಏನಾದರೂ ಲೀಸ್ಟ್ ಮಾಡ್ಕೊಳ್ತಾ ಹೋಗಿ ಯಾವುದಕ್ಕೆ ಸಂಬಂಧಪಟ್ಟಿರೋದು ಅಂತ, ಬಹಳ ಇಂಪಾರ್ಟೆಂಟ್. ಓಕೆ, ಇಲ್ಲಿ ಶಾರ್ಟ್ ನೋಟ್ಸ್ ಕೊಟ್ಟಿದ್ದೇನೆ, ನಿಮ್ಮ ನೋಟ್ಸಲ್ಲಿ ಬರೀರಿ ಅಂತ ಹೇಳಿರೋದು. ಇದು ರೈಟ್ ಟು ಫ್ರೀಡಮ್ 25 to 28 ಒಂದು ಸಾರಿ ರಿವಿಷನ್ ಮಾಡಿಬಿಡೋಣ. ಫ್ರೀಡಮ್ ಯಾವುದಕ್ಕಿರೋದು? ಇಂಡಿವಿಜುವಲ್ ರಿಲಿಜಿಯಸ್ ಫ್ರೀಡಮ್. 25 ಇರೋದು ಇಂಡಿವಿಜುವಲ್ಗೆ ಸಂಬಂಧಪಟ್ಟ ಹಾಗೆ. ಫಾಸ್ಟಾಗಿ ಹೇಳ್ತಾ ಇದ್ದಾನೆ. ಏನಿರುತ್ತೆ? ಕನ್ಸೈನ್ಸು, ನಮ್ಮ ಇನ್ನರ್ ಬಿಲೀಫ್. ಪ್ರೊಪೆಸ್ ಅಂತಂದರೆ ಡಿಕ್ಲೇರ್ ಮಾಡೋದು, ಪ್ರಾಕ್ಟೀಸ್, ಪ್ರೊಪಗೇಟ್, ಇದೆಲ್ಲ ಇದೆ. ಆದರೆ ರೆಸ್ಟ್ರಿಕ್ಷನ್ಸ್ ಏನು ಕೊಡ್ಬೋದು ಸರ್ಕಾರ? ಪಬ್ಲಿಕ್ ಆರ್ಡರ್, ಮೊರಾಲಿಟಿ, ಹೆಲ್ತು ಮತ್ತು ಬೇರೆ ಫಂಡಮೆಂಟಲ್ ರೈಟಿಗೆ ಯಾವುದೇ ಧಕ್ಕೆ ಬರಬಾರ್ದು. ಅದ್ರ ಜೊತೆ ಸೆಕ್ಯುಲರ್ ಮತ್ತು ಎಕನಾಮಿಕ್ ಆ್ಯಕ್ಟಿವಿಟಿ ರೆಗ್ಯುಲೇಟ್ ಮಾಡೋದು, ಸೋಷಿಯಲ್ ರಿಫಾರ್ಮ್ ಮಾಡೋದು, ಇದೆಲ್ಲ ನೋಡಿದ್ವಿ. ವಿಪಾನ್, ಹಿಂದೂ, ಸಿಖ್ಸು, ಜೈನ್ಸು, ಬುದ್ಧಿಸ್ಟ್ಗಳೆಲ್ಲ ಹಿಂದೂ ಅಂಡರಲ್ಲಿ ಬರ್ತಾರೆ. ಎಸ್. 26 ಇರೋದು ಕಲೆಕ್ಟಿವ್ ರಿಲಿಜಿಯಸ್ ಫ್ರೀಡಮಿಗೋಸ್ಕರ, ರಿಲೀಜಿಯಸ್ ಡಿನಾಮಿನೇಷನ್ ಅಂತ ಕರೀತೇವೆ. ಅವ್ರೇನು ಮಾಡ್ಬೋದು? ಎಸ್ಟಾಬ್ಲಿಷ್ ಮತ್ತು ಮೇಂಟೈನ್ ಮಾಡ್ಬೋದು ಇನ್ಸ್ಟಿಟ್ಯೂಷನ್ಗಳನ್ನು, ಅವರದ್ದೇ ಆದಂತಹ ರಿಲಿಜಿಯಸ್ ಅಫೇರ್ಗಳನ್ನು ಮ್ಯಾನೇಜ್ ಮಾಡ್ಬೋದು, ಪ್ರಾಪರ್ಟಿ ಅಕ್ವೈರ್ ಮಾಡ್ಬೋದು, ಮತ್ತು ಆ್ಯಸ್ ಪರ್ ಲಾ ಪ್ರಾಪರ್ಟಿ ಅಡ್ಮಿನಿಸ್ಟ್ರೇಟ್ ಮಾಡ್ಬೋದು. ಆದರೆ ಪಬ್ಲಿಕ್ ಆರ್ಡರ್, ಮೊರಾಲಿಟಿ, ಹೆಲ್ತ್ಗೆ ಇವರು ಬದ್ಧರಾಗಿರಬೇಕು. ಕಾಮನ್ ಬಿಲೀಫ್ ಇದೆಯಾ, ಆರ್ಗನೈಸೇಷನ್ ಇದೆಯಾ, ಡಿಸ್ಟಿಂಕ್ಟಿವ್ ನೇಮ್ ಇದೆಯಾ ಅನ್ನೋ ಆಧಾರದ ಮೇಲೆ ಇದು ಡಿನಾಮಿನೇಷನ್ ಹೌದಾ ಅಲ್ವಾ ಅಂತ ಡಿಸೈಡ್ ಮಾಡ್ತಾರೆ. ಇನ್ನು ನೋ ಟ್ಯಾಕ್ಸ್ ಫಾರ್ ಪ್ರಮೋಷನ್ ಆಫ್ ರಿಲಿಜನ್ ಅಲ್ವಾ. ನೋ ಪರ್ಸನ್ ಕ್ಯಾನ್ ಬಿ ಫೋರ್ಸ್ ಟು ಪೇ ಟ್ಯಾಕ್ಸಸ್. ಸ್ಟೇಟ್ ಮಸ್ಟ್ ರಿಮೇನ್ ಸೆಕ್ಯುಲರ್. ಮತ್ತು ಫೀಸ್ ಅಲೌಡ್ ಫಾರ್ ಸೆಕ್ಯುಲರ್ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಸೇಫ್ಟಿ. ಟ್ಯಾಕ್ಸ್ ಬಗ್ಗೆ ಇರೋದು 27. 28 ಯಾವುದ್ರ ಬಗ್ಗೆ ಇರೋದು? ನೋ ಫೋರ್ಸ್ಡ್ ರಿಲಿಜಿಯಸ್ ಇನ್ಸ್ಟ್ರಕ್ಷನ್ಸ್. ಫುಲ್ಲಿ ಸ್ಟೇಟ್ ಇದ್ದರೆ ಪ್ರೊಹಿಬಿಟ್ ಮಾಡ್ತಾರೆ, ಅಂಡರ್ ಟ್ರಸ್ಟ್ ಇದ್ದರೆ ಅಲೋ ಮಾಡಿದ್ದಾರೆ. ಸ್ಟೇಟ್ ರೆಕಗ್ನೈಸ್ ಮಾಡಿದ್ದಾರೆ, ಅದ್ರ ವಾಲೆಂಟ್ರಿ. ಸ್ಟೇಟ್ ಏಡ್ ಸಿಕ್ಕಿದ್ರು ಸಹ ಅದು ವಾಲೆಂಟ್ರಿ. ಸ್ಟೂಡೆಂಟಿಗೆ ಕಂಪಲ್ಷನ್ ಮಾಡಲೇಬೇಕು ಅಂತ ಹೇಳೋ ಹಾಗಿಲ್ಲ, ಗಾರ್ಡಿಯನ್ ಕನ್ಸೆಂಟ್ ಇಲ್ಲದೆ. ಮಕ್ಕಳು ಚಿಕ್ಕವರಿದ್ದರೆ ಗಾರ್ಡಿಯನ್ ಕನ್ಸೆಂಟ್ ಬೇಕಾಗುತ್ತೆ, ಇಲ್ಲಾದರೆ ಮಕ್ಕಳ ಒಂದು ಒಪ್ಪಿಗೆ ಸಹ ಬೇಕಾಗುತ್ತೆ. 29, 30 ಕಲ್ಚರಲ್ ಮತ್ತು ಎಜುಕೇಷನ್ ರೈಟ್ಸು ಮೈನಾರಿಟಿಗೆ ಸಂಬಂಧಪಟ್ಟ ಹಾಗೆ. 29ನಲ್ಲಿ ಕನ್ಸರ್ವ್ ಕಲ್ಚರ್, ಎನಿ ಸೆಕ್ಷನ್ ಇದು. ಮತ್ತು ಅಡ್ಮಿಷನ್ನು ಸ್ಟೇಟ್ ಅಥವಾ ಸ್ಟೇಟೆಡ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಡಿನೈ ಮಾಡೋ ಆಗಿಲ್ಲ, ಯಾವುದ್ರ ಆಧಾರದ ಮೇಲೆ? ರಿಲಿಜನ್ನು, ರೇಸು, ಕಾಸ್ಟು, ಲ್ಯಾಂಗ್ವೇಜು. 30 ಇರೋದು ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ? ಈ ಮೈನಾರಿಟಿ ಇನ್ಸ್ಟಿಟ್ಯೂಷನ್ಗಳು ಯಾವುದ್ಯಾವ ಮೈನಾರಿಟಿ? ರಿಲಿಜಿಯಸ್ ಮತ್ತು ಲಿಂಗ್ವಿಸ್ಟಿಕ್ಕು ಅಲ್ವಾ, ನೆನಪಿರಲಿ ಇದು. ಅವರದ್ದೇ ಇನ್ಸ್ಟಿಟ್ಯೂಷನ್ಗಳನ್ನು ಎಸ್ಟಾಬ್ಲಿಷ್ ಮಾಡ್ಬೋದು, ಅಡ್ಮಿನಿಸ್ಟ್ರೇಟ್ ಮಾಡ್ಬೋದು,
ಮತ್ತು ಒಂದು ವೇಳೆ ಪ್ರಾಪರ್ಟಿ ಸರ್ಕಾರ ಅಕ್ವೈರ್ ಮಾಡಿಕೊಂಡ್ರೆ ಸರಿಯಾದ ಕಾಂಪನ್ಸೇಷನ್ ಸಿಗಬೇಕಾಗತ್ತೆ, ಮತ್ತು ಏಡ್ ಕೊಡಬೇಕಾದ್ರೆ ಡಿಸ್ಕ್ರಿಮಿನೇಟ್ ಮಾಡಬಾರ್ದು, ಮತ್ತು ಅವರದೇ ಆದ ಲ್ಯಾಂಗ್ವೇಜಲ್ಲಿ ಟೀಚ್ ಮಾಡಬಹುದು. ಸುಪ್ರೀಂ ಕೋರ್ಟು ಮಲಂಕಾರ ಕೇಸ್ನಲ್ಲಿ ಏನು ಹೇಳುತ್ತೆ, ಗೌರ್ಮೆಂಟ್ ಅಲ್ವಾ, ಮೈನಾರಿಟಿ ಇನ್ಸ್ಟಿಟ್ಯೂಷನ್ ಕ್ಯಾನ್ ಚೂಸ್ ಗೌರ್ಮೆಂಟ್ ಬಾಡಿ, ಸ್ಟಾಫ್ ಅಪಾಯಿಂಟ್ ಮಾಡೋದು, ಸ್ಟೂಡೆಂಟ್ ಅಡ್ಮಿಟ್ ಮಾಡೋದು, ರೀಸನೇಬಲ್ ಫೀಯನ್ನು ಇಡೋದು. ರೆಗ್ಯುಲೇಷನ್ನು ಯಾವುದಾದ್ರು ಸಂಬಂಧಪಟ್ಟ ಹಾಗೆ ಎಜುಕೇಷನ್ ಸ್ಟ್ಯಾಂಡರ್ಡು, ಸಿಲೆಬಸ್ಸು, ಸ್ಟೂಡೆಂಟ್ ಟೀಚರ್ ವೆಲ್ಫೇರು ಸರ್ಕಾರ ರೆಗ್ಯುಲೇಷನ್ ಮಾಡ್ಬೋದು, ತರ್ಬೋದು. ಆದರೆ ಅವರ ರೈಟ್ಸ್ ಅಡ್ಮಿನಿಸ್ಟ್ರೇಷನ್ ಧಕ್ಕೆ ಬರೋ ಹಾಗಿಲ್ಲ, ಡೈಲ್ಯೂಟ್ ಆಗೋ ಹಾಗಿಲ್ಲ. 25ರಿಂದ 30 ತನಕ ಇಷ್ಟು ಎಸೆನ್ಸ್. 25 ರಿಲಿಜಿಯಸ್ ಇಂಡಿವಿಜುವಲ್ ಫ್ರೀಡಮ್, 26 ಕಲೆಕ್ಟಿವ್ ರೈಟ್, 27 ಟ್ಯಾಕ್ಸು, 28 ರಿಲಿಜಿಯಸ್ ಇನ್ಸ್ಟ್ರಕ್ಷನ್ ನೋ ಫೋರ್ಸ್, 29 ಕಲ್ಚರು ಅಡ್ಮಿಷನ್, 30 ಮೈನಾರಿಟಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್. ಇಷ್ಟನ್ನು ನೋಟ್ಸಲ್ಲಿ ಬರೆದಿಟ್ಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಸ್ಟೇ ಹೆಲ್ದಿ, ಸ್ಟೇ ಫ್ಯಾಂಟಾಸ್ಟಿಕ್.